ನಮಸ್ಕಾರ, ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಟ್ಟೆಪಾಡಿಗಾಗಿ ಬೈಕ್ಗಳ ಮೂಲಕ ಆಹಾರವನ್ನ ಮನೆ ಮನೆಗೆ ವಿತರಣೆ ಮಾಡುವ ಡೆಲಿವರಿ ಬಾಯ್ಗಳಿಗೆ ಬೆಂಗಳೂರು ನಗರ ಪೊಲೀಸ್ ಅವರು ಶಾಕ್ ಒಂದನ್ನ ನೀಡಿದ್ದಾರೆ. ಸ್ವಿಗ್ಗಿ, ಝೊಮ್ಯಾಟೊ ಸೇರಿದಂತೆ ಫುಡ್ ಡೆಲಿವರಿ ಬಾಯ್ಗಳಿಗೆ ಬೈಕ್ ವಶಕ್ಕೆ ಪಡೆದುಕೊಳ್ತಾ ಇದ್ದಾರಂತೆ ಪೊಲೀಸರು. ಬೈಕ್ ಇಲ್ಲದೆ ಡೆಲಿವರಿ ಬಾಯ್ಗಳು ಕೂಡ ಮಧ್ಯ ರಸ್ತೆಯಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಈಗ ಬೆಂಗಳೂರು ನಗರದಲ್ಲಿ ಉಲ್ಬಣವಾಗ್ತಾ ಇದೆ. ಯಾಕಂದ್ರೆ ನಿಯಮಗಳ ಪ್ರಕಾರ ವೈಟ್ ಬೋರ್ಡ್ ನಂಬರ್ ಪ್ಲೇಟ್ ವಾಹನ ಹೊಂದಿರುವಂತಹ ದ್ವಿಚಕ್ರ ಬಳಕೆದಾರರು ಏನಿದ್ದಾರೆ ಯಾವುದೇ ಕಾರಣಕ್ಕೂ ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿಗಳನ್ನ ಮಾಡುವಂತಿಲ್ಲ ಎಂದು ಬೆಂಗಳೂರು ನಗರ ಪೊಲೀಸರು ನಿಯಮವನ್ನ ಹೊರಡಿಸಿದ್ದಾರೆ. ಇನ್ನು ಈ ಅಧಿಕೃತ ಆದೇಶದ ಮೇರೆಗೆ ನಿಯಮ ಉಲ್ಲಂಘಿಸುವ ಡೆಲಿವರಿ ಬಾಯ್ಗಳ ಬೈಕ್ ಅನ್ನ ಈಗಾಗಲೇ ಜಪ್ತಿ ಕೂಡ ಮಾಡಲಾಗ್ತಾ ಇದೆ ಎಂದು ಪೊಲೀಸರು ಈ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ. ಹೌದು, ಬಿಳಿ ನಂಬರ್ ಪ್ಲೇಟ್ ಹೊಂದಿರುವ ಯಾವ ವಾಹನಗಳು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಕೆ ಮಾಡುವಂತಿಲ್ಲ. ಈ ವಾಹನವನ್ನ ಖಾಸಗಿ ಬಳಕೆಗೆ ಮಾತ್ರ ಬಳಕೆ ಮಾಡಬೇಕು. ಕೆಲವು ಹಳದಿ ನಂಬರ್ ಪ್ಲೇಟ್ ಹೊಂದಿರುವಂತಹ ವಾಹನವನ್ನ ಮಾತ್ರ ಇತರೆ ಉದ್ದೇಶಗಳಿಗೆ ಎಂದರೆ ಬಾಡಿಗೆ, ವಾಣಿಜ್ಯ ಮತ್ತು ಸಂಚಾರಕ್ಕೆ ಮಾತ್ರ ಬಳಕೆ ಮಾಡಬೇಕು. ಡೆಲಿವರಿ ಬಾಯ್ಗಳ ಬಳಿ ಇರುವಂತಹ ವೈಟ್ ನಂಬರ್ ಪ್ಲೇಟ್ ವಾಹನಗಳಿಂದಲೇ ದುಡಿಮೆ ಮಾಡುತ್ತಿರುವುದು ನಿಯಮ ಉಲ್ಲಂಘನೆ ಎಂದು ಸಂಚಾರಿ ಪೊಲೀಸರು ದ್ವಿಚಕ್ರ ವಾಹನವನ್ನ ವಶಕ್ಕೆ ಪಡೆಯುತ್ತಿದ್ದಾರಂತೆ. ಬಹುತೇಕ ಬೈಕ್ಗಳು ವೈಟ್ ಬೋರ್ಡ್ ಅನ್ನ ಇರುವ ಕಾರಣ ಡೆಲಿವರಿ ಬಾಯ್ಗಳು ರಸ್ತೆಗೆ ಇಳಿಯಲು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸದ್ಯ ಪೊಲೀಸರ ಈ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕೆಲವರು ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಂಡಿದ್ದಾರೆ ಎನ್ನಲಾಗ್ತಾ ಇದ್ರೆ, ಇನ್ನು ಕೆಲವರು ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುವ ಇವರು ಶ್ರೀಮಂತರಲ್ಲ, ಯಾವ ಲಾಭಕ್ಕಾಗಿ ಹೀಗೆ ಬೈಕ್ ವಶಕ್ಕೆ ಪಡೆಯುತ್ತಿದ್ದೀರಿ ಪೊಲೀಸರೇ? ಬಡವರ ಮೇಲೆ ನಿಮ್ಮ ಈ ಕ್ರಮಕ್ಕೆ ಸರ್ಕಾರ ಒಪ್ಪಿಗೆ ಇದೆಯಾ ಅಂತ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ನೋಡೋಣ, ಸರ್ಕಾರ ಈ ಒಂದು ವಿಚಾರದ ಬಗ್ಗೆ ಅಧಿಕೃತವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ದೊರಕಿಸಿಲ್ಲ. ಹಾಗಿದ್ರೆ ಸರ್ಕಾರ ಈ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತಾ ಇಲ್ವಾ ಎಂಬುದನ್ನ ನಾವೆಲ್ಲ ಕಾದು ನೋಡಬೇಕಾಗಿದೆ.